ಕಾರ್ನರಿಂಗ್ ಮಾಡೋಕ್ಕೆ ಸೆಂಟರ್ ಆಫ್ ಗ್ರಾವಿಟಿ ಮಾತ್ರ ಈ ಬೈಕಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸರಲ್ಲಿ ಕೂಡ ಅಷ್ಟು ಬೆಂಡ್ ಮಾಡೋಂಗಿಲ್ಲ, ಇದರಲ್ಲಿ ಬೆಂಡ್ ಮಾಡಬೇಕು ಅಷ್ಟೊಂದು. ಪ್ರೀಮಿಯಂ ರೇಸಿಂಗ್ ಲುಕ್ ಕೊಡುತ್ತೆ, ಏನು ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೀನಿ ಅಂದರೆ ದ ಪಾಕೆಟ್ ರಾಕೆಟ್ RC 200. ನೋಡಿ ಏನು ಕ್ರೇಜಿಯಾಗಿ ಕಾಣಿಸ್ತಾ ಇದೆ, ಸಕ್ಕದಾಗಿದೆ ಇದ್ರ ಲುಕ್ಕು. RC ಅಂದರೆ ರೇಸ್ ಕಾಂಪಿಟೇಷನ್ ಅಂತ. KTM ಅಲ್ಲಿ ಫಸ್ಟ್ ಗಾಡಿ ಬಂದ್ಬಿಟ್ಟು ಡ್ಯೂಕ್ 200 ಮತ್ತು ಡ್ಯೂಕ್ 390. ಆಮೇಲೆ RC 8 ಬಂತು. RC 8 ಮಿನಿ ವರ್ಷನ್ ಆಗಿನೇ RC 200 RC 390 ಬಂದಿದ್ದು. ಇದ್ರಲ್ಲಿ ಫ್ರಂಟ್ ಲುಕ್ ನೋಡ್ಬಿಡು, ಪ್ರಾಪರ್ ಸೂಪರ್ ಸ್ಪೋರ್ಟ್ ಥರ ಕಾಣಿಸುತ್ತೆ, ಸಖತ್ ಕ್ರೇಜಿಯಾಗಿ ಕಾಣಿಸುತ್ತೆ. ಶಾರ್ಪ್ ಫೇರಿಂಗ್ಸ್ ಮತ್ತು ನೋಡಿ ಡ್ಯುಯಲ್ ಪ್ರೊಜೆಕ್ಟ್ ರೆಡ್ ಲೈಟು, ಏನು ಕ್ರೇಜಿಯಾಗಿ ಕಾಣಿಸುತ್ತೆ. ಹೌದಾ ಯಜಮಾನ್ರೆ? ಕಾರ್ನರಿಂಗ್ ಮಾಡೋಕ್ಕೆ ಸೆಂಟರ್ ಆಫ್ ಗ್ರಾವಿಟಿ ಮಾತ್ರ ಈ ಬೈಕಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸಕ್ಕದಾಗಿದೆ. ಕಾರ್ನರಿಂಗ್ ಎಲ್ಲ 200cc ಬೈಕಲ್ಲಿ ಕಾರ್ನರಿಂಗ್ ಅಂದರೆ ಯಾವ ಮೈಂಡಲ್ಲಿ ಯಾವ ಬೈಕ್ ಬರುತ್ತೆ ಅಂದರೆ RC 200 ಅಂತಾನೆ ಬರೋದು. ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು. ಈ ಬೈಕಲ್ಲಿ ಬರೋದು 199.5cc ಇಂಜಿನ್ನು, ಅರೌಂಡ್ 25 bhp ಮತ್ತು 19 ನ್ಯೂಟನ್ ಆಫ್ ಟಾರ್ಕ್ ಬರುತ್ತೆ ಇದರಲ್ಲಿ. ಸ್ಟಾರ್ಟಿಂಗ್ KTM ಬಿಟ್ಟಾಗ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತಾ ಇತ್ತು. KTM ಬರೋಕ್ಕಿಂತ ಮುಂಚೆ ಮಾರ್ಕೆಟಲ್ಲಿ ಬೇರೆ ಗಾಡಿಗಳು ಇರ್ತಾ ಇತ್ತು, ಇಷ್ಟೊಂದು ಪವರ್ ಎಲ್ಲ ಇರಲಿಲ್ಲ. ಯಾವಾಗ KTM ಬಂತು ನೆಕ್ಸ್ಟ್ ಲೆವೆಲ್ ಆಕ್ಸಿಡೆಂಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಜನಗೆ ಹೆಂಗೆ ಈ ಪವರ್ನ ಓಡಿಸ್ಬೇಕು, ಹೆಂಗೆ ಬ್ರೇಕಿಂಗ್ ಮಾಡ್ಬೇಕಂತ ಗೊತ್ತಿರಲಿಲ್ಲ. ಸಿಕ್ಕಾಪಟ್ಟೆ ಸ್ಪೀಡಾಗಿ ಓಡಿಸ್ಕೊಂಡು ತುಂಬ ಆಕ್ಸಿಡೆಂಟ್ ಆಗ್ತಾಯಿತ್ತು. ಟ್ರೆಲಿಸ್ ಫ್ರೇಮ್ ಬರುತ್ತೆ, ಇದೇ ಒಂಥರ ಬೈಕ್ಗೆ ಪ್ರೀಮಿಯಂ ರೇಸಿಂಗ್ ಲುಕ್ ಕೊಡುತ್ತೆ, ಏನು ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ. ಇದ್ರ ಸೀಟ್ ಹೈಟ್ ಬಂದ್ಬಿಟ್ಟು 835 mm ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 158 mm. ಇದು ಅಷ್ಟು ಇಂಡಿಯಾದಲ್ಲಿರೋ ಹಂಪಿಗೆಲ್ಲ ಸಿಕ್ಕಾಪಟ್ಟೆ ಟಚ್ ಆಗುತ್ತೆ. ಅದು ಇದ್ರಲ್ಲಿ ಡಬಲ್ಸ್ ಎಲ್ಲ ಕುತ್ಕೊಂಡ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಕೆಳಗಡೆ ಹೋಗ್ಬಿಡುತ್ತೆ. ಇದರಲ್ಲಿರೋ ರೇರ್ ಡಿಸೈನ್ ನೋಡಿ, ಸ್ಲಿಮ್ ಆಗಿದೆ. ಇದರಲ್ಲಿ ಬ್ಯಾಕ್ ಟೈಲ್ ಲೈಟ್ ಇವತ್ತು ಕೂಡ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ, ಏನು ಕ್ರೇಜಿಯಾಗಿ ಕಾಣಿಸುತ್ತೆ ನೋಡಿ. 6R ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಆರೋ ಎಕ್ಸಾಸ್ಟ್ ಇದೆ, ಏನು ಕ್ರೇಜಿಯಾಗಿ ಕಾಣಿಸ್ತಾ ಇದೆ ನೋಡ್ಗುರು. 6R ಕೂಡ ಅಷ್ಟು ಬೆಂಡ್ ಮಾಡೋಂಗಿಲ್ಲ, ಇದರಲ್ಲಿ ಬೆಂಡ್ ಮಾಡಬೇಕು ಅಷ್ಟೊಂದು. ಇವಾಗಿರೋ BS6 KTM RC ಅಲ್ಲೆಲ್ಲ ಇಂಡಿಕೇಟರ್ಸು ಇಲ್ಲಿ ಕೊಟ್ಟಿದ್ದಾರೆ, ಮುಂಚೆ ಇಲ್ಲಿ ಇರ್ತಾಯಿತ್ತು ಇಂಡಿಕೇಟರ್ಸು. ಸಕ್ಕತ್ ನೈಟ್ ಟೈಮಲ್ಲಿ ಸಿಕ್ಕಾಪಟ್ಟೆ ಬ್ರೈಟು. ಪವರ್ ಡೆಲಿವರಿ ಮಾತ್ರ ತುಂಬ ಅಗ್ರೆಸಿವ್ ಆಗಿರುತ್ತೆ. ಅದೇ ಮಿಡ್ ರೇಂಜು ಹೈ RPM ಅಲ್ಲಿ ಹೋದರೆ ಮಾತ್ರ ಕ್ರೇಜಿ ಪವರ್ ಗುರು ಈ ಗಾಡಿಯಲ್ಲಿ ಮಾತ್ರ. ಇದರಲ್ಲಿ ಸೈಡ್ ಫೇರಿಂಗ್ಸ್ ನೋಡ್ಗುರು, ಏನು ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಬಿಸಿಲಿಗೆ. ಈ ಗಾಡಿಗೆ ಇದರಲ್ಲೇ ಮೇನ್ ಲುಕ್ ಕಾಣಿಸ್ತದೆ ಅಂದರೆ ಸೈಡ್ ಫೇರಿಂಗ್ಸ್ ನೋಡಿ, ಏನು ಸಕ್ಕದಾಗಿದೆ. ನಿಮಗೆ ಕಂಫರ್ಟು ಮೈಲೇಜು ಬೇಕಂದರೆ ಯಾವುದೇ ಕಾರಣಕ್ಕೂ ಈ ಗಾಡಿನ ಚೂಸ್ ಮಾಡಬೇಡಿ, ಯಾಕಂದರೆ ಈ ಗಾಡಿಯಲ್ಲಿ ಕಂಫರ್ಟು ಇರಲ್ಲ, ಮೈಲೇಜು ಇರಲ್ಲ. ಇದ್ರ ಮೈಲೇಜ್ ಹೇಳಕ್ಕೆ ಹೋದರೆ 35ಇಂದ 40 ಕೊಡುತ್ತೆ ಹೈವೇಗಳಲ್ಲಿ, ಆದರೆ ಸಿಟಿ ಟ್ರಾಫಿಕ್ಗಳಲ್ಲಿ ಒಂದು 28ಇಂದ 30 ಕೊಡೋದೇ ದೊಡ್ಡ ವಿಷಯ. ಇನ್ನೊಂದು ಈ ಬೈಕ್ಗೆ ಒಂಥರ ಎದ್ದು ಕಾಣಿಸೋದು ಅಂದ್ಬಿಟ್ಟೆ, ಮುಂದೆ ಇದೆ ವೀಲ್ಸ್ ಮಾತ್ರ ನೋಡಿ ಆರೆಂಜ್ ಕಲರು, ಬೈಕ್ಗೆ ಒಂಥರ ಸಕ್ಕದಾಗಿ ಕಾಣಿಸುತ್ತೆ ಆರೆಂಜ್ ವೀಲ್ಸು. ನಾನೇ ಚಿಕ್ಕ ವಯಸ್ಸಲ್ಲಿ ರೇರ್ ಸೀಟ್ ಬಂದ್ಬಿಟ್ಟು ನಾನು ಅದು ಒಂದೇ ಬರೋದು, ಹಿಂದ್ಗಡೆ ಇರೋದು ಸುಮ್ಮನೆ ಪ್ಲಾಸ್ಟಿಕ್ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಅದೊಂದು ಸೀಟು ಅಂತ. ನೋಡಿ ತೋರಿಸ್ತೀನಿ, ಇದು ಬಂದ್ಬಿಟ್ಟು ಆ್ಯಕ್ಚುಯಲ್ ಸೀಟು ನೋಡಿ, ಇದು ಸೀಟು. ನಾನಿದು ಒಂದೇ ಈ ಫೇರಿಂಗ್ ಜೊತೆ ಬಂದಿದೆ ಅಂದ್ಕೊಂಡೆ, ಆಮೇಲೆ ಗೊತ್ತಾಯ್ತು ಒಂದು ಸ್ವಲ್ಪ ಏಜ್ ಬಂದಾದ್ಮೇಲೆ ಇದು ಸೀಟು. ಈ ಸೀಟ್ ಮೇಲೆ ಕುತ್ಕೊಂಡು ಫ್ಯಾಮಿಲಿ ಜೊತೆ ಎಲ್ಲ ಹೋಗೋಕ್ಕಾಗಲ್ಲ, ಅವ್ರವ್ರ ಗರ್ಲ್ ಫ್ರೆಂಡ್ಸ್ ಕುಡ್ಸ್ಕೊಂಡು ಆರಾಮಾಗಿ ಹೋಗ್ಬೋದು. ಬನ್ನಿ ಇದ್ರ ಎಕ್ಸಾಸ್ಟ್ ನೋಡಿ ತೋರಿಸ್ತೀನಿ. ಸೆಂಟರ್ ಆಫ್ ಗ್ರಾವಿಟಿ ಮಾತ್ರ ಈ ಬೈಕಲ್ಲಿ ಏನಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಬ್ಯಾಲೆನ್ಸಿಂಗ್ ಆಗುತ್ತೆ ಈ ಬೈಕಲ್ಲಿ, ಏನು ಸಖತ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. KTMನ ಈ ಟೈಮಲ್ಲಿ ಯಾರು ಇಷ್ಟು ನೀಟಾಗಿ ಮಡಗಿರಲ್ಲ ನೋಡಿ, ಎಷ್ಟು ನೀಟಾಗಿದೆ. ಇದರಲ್ಲಿ ಸೀಟಿಂಗ್ ಪೋಸ್ಟರ್ ನೋಡ್ಗುರು, ಕತ್ತೆಲ್ಲ ನೋವು ಬಂದ್ಬಿಡುತ್ತೆ. ಇದರೆಲ್ಲ ಲಾಂಗ್ ಡ್ರೈವ್ ಎಲ್ಲ ಮಾಡೋಕೆ ಹೋದರೆ ಕತ್ತೆಲ್ಲ ಅಷ್ಟೇ, ಆಮೇಲೆ ಕತ್ತೋವು ಬೆನ್ನೋವು ಎಲ್ಲ ಬಂದ್ಬಿಡುತ್ತೆ. ಸಿಟಿಗೆ ಇಲ್ಲಿಂದ 1 hour ಡ್ರೈವ್ಗೆಲ್ಲ ಆರಾಮಾಗಿ ಸಕ್ಕದಾಗಿ ಕ್ರೂಸ್ ಮಾಡಿಕೊಂಡು ಹೋಗ್ಬೋದು. ಅದೇ ಇದರಲ್ಲೆಲ್ಲ ಲಾಂಗ್ ಡ್ರೈವ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಷ್ಟೇ ಗುರು. ಈ ಬೈಕಲ್ಲಿ ಕಾರ್ನರಿಂಗ್ ಮಾಡ್ಬೇಕಾದ್ರೆ ಸಿಗೋ ಕಾನ್ಫಿಡೆನ್ಸ್ ಯಾವ 200cc ಬೈಕಲ್ಲೂ ಸಿಗಲ್ಲ. ಈ ಬೈಕಲ್ಲಿ ಮಾತ್ರ ಕಾರ್ನರಿಂಗ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಧೈರ್ಯ ಇರುತ್ತೆ. ಒಂಥರ ಅನ್ಸುತ್ತೆ, ಒಂದು ಸೈಡ್ ಬಗ್ಸಾಗ ಅದೇ ಇನ್ನೊಂದು ಸೈಡ್ ಬಿಸಾಕ ಥರ ಇರುತ್ತೆ. ಕುಳ್ಳುಕಿರೋರ್ನೆಲ್ಲ ಈ ಬೈಕ್ನ ಯೂಟರ್ನ್ ಮಾಡೋ ಅಷ್ಟಲ್ಲಿ ಅಷ್ಟೇ ಅವ್ರ ಕತೆ. ಈಟಿಂಗ್ ಇಶ್ಯೂಸ್ KTM ಬಗ್ಗೆ ಹೇಳ್ಬೇಕಾ ಗುರು, ನೆಕ್ಸ್ಟ್ ಲೆವೆಲ್ ಈಟಿಂಗ್ ಆಗಿರುತ್ತೆ. ಸಿಟಿಯಲ್ಲೆಲ್ಲ ಏನ್ ಈಟ್ ಅಂದ್ರೆ ಕಾಲಲ್ಲಿರೋ ರೋಮ ಎಲ್ಲ ಹೋಗ್ಬಿಡುತ್ತೆ. ಅದೇ ಖಾಲಿ ರೋಡೆಲ್ಲ ಇದ್ರೆ ಈ ಗಾಡಿ ಓಡ್ಸಕ್ ಮಾತ್ರ ಸಕ್ಕದಾಗಿ ಓಡಿಸ್ಬೋದು ಈ ಗಾಡಿನ. ಅದೇ ಸಿಟಿಯಲ್ಲಿ ಮಾತ್ರ ಎತ್ಕೊಂಡು ಹೋಗ್ಬಿಟ್ರೆ ಕತ್ ನೋವು ಬೆನ್ನೋವು ಎಲ್ಲ ನೋವು ಬಂದ್ಬಿಡುತ್ತೆ ಈ ಗಾಡಿಯಲ್ಲಿ. ಬಗ್ಬಿಟ್ಟು ಓಡಿಸಿ ಹಿಂಗ್ ನಿಂತ್ಕೊಂಡು ಓಡಿಸಿದ್ರೆ ಅಪ್ಪ ಬೆನ್ನು ಕತ್ತಿಗೆಲ್ಲ ಒಂದು ರಿಲೀಫ್ ಇರುತ್ತೆ ನೋಡಿ, ಸಕ್ಕದಾಗಿರುತ್ತೆ ಆ ರಿಲೀಫು. ಬಿಸಿಲಲ್ಲಿ ಇದ್ರೆ ಅಷ್ಟು ಆರೆಂಜ್ ಆಗಿ ಕಾಣಿಸಲ್ಲ, ಅದೇ ನೆರಳಲ್ಲಿ ಬಂದ್ರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿ ಎಷ್ಟು
ಎಷ್ಟು ಆರೆಂಜ್ ಆಗಿ ಕಾಣಿಸುತ್ತೆ ಈ ಗಾಡಿಯಲ್ಲಿ. KTM ಅಲ್ಲಿ 450 RC ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಿಟ್ರೆ ಮಾತ್ರ ಅಪ್ರಿಲ 457 ತಿಂದಾಕ್ಬಿಡುತ್ತೆ, ಅಷ್ಟು ಪವರ್ ಕೊಡ್ತಾರೆ. ಯಾಕಂದ್ರೆ 390ಯಲ್ಲೇ 457 ತಿನ್ನಾಕೋ ತರ ಪವರ್ ಇದೆ. ಇನ್ನು 450 ಎಲ್ಲ ಬಂದ್ರೆ ನೆಕ್ಸ್ಟ್ ಲೆವೆಲ್ ಪವರ್ ಇರುತ್ತೆ. ಇದ್ರಲ್ಲಿ ಮಿರರ್ಸ್ ನೋಡಿ, ಹಿಂಗ್ ಬೇಕಾದ್ರೆ ಹಿಂಗು ಓಪನ್ ಮಾಡ್ಕೊಬೋದು, ಕ್ಲೋಸ್ ಮಾಡ್ಕೊಬೋದು. ನಮ್ಗೆ ಹೆಂಗ್ ಬೇಕು ಹಂಗೆ ನೋಡಿ ಹಿಂಗ್ ಮಾಡ್ಕೊಬೋದು. ಹಿಂಗೂ ಚೆನ್ನಾಗಿ ಕಾಣಿಸುತ್ತೆ, ಕ್ಲೋಸ್ ಇದ್ದಾಗೂ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ಈ ಬ್ಯಾಂಗ್ಳೂರಲ್ಲಿ ಹೋಗೋ ಎಲ್ಲ ಅಕ್ಕಪಕ್ಕ ಗಾಡಿಗಳು ಹೋಗೋದ್ರಲ್ಲಿ ಇದು ಫೋಲ್ಡ್ ಮಾಡ್ಕೊಂಡು ಓಡಿಸೋದ್ರೇ ಬೆಸ್ಟ್ ಅನ್ಸುತ್ತೆ. ಫುಲ್ ಸಿಸ್ಟಮ್ ಆರೋ ಏನ್ ಕ್ರೇಜಿ ಆಗಿದೆ ನೋಡಿ. ಸಾಕತ್ ಸೌಂಡ್ ಗುರು. ನೋಡಿ ಹೋಯ್ತು ಆ ಕಡೆ. ಆಂಬುಲೆನ್ಸಲ್ಲಿ ಯಾರ ಫೋಟೋ ಇದೆ ತೋರಿಸ್ತೀನಿ ರೀ. ನೋಡಿ ನಮ್ಮ ಬಾಸ್ ಇದಾರೆ. ಪಾಪ್ಯುಲಾರಿಟಿ ಯಾವತ್ತು ಪಾಸಿಂಗ್ ಕ್ಲೌಡ್ ಇದ್ದಂಗೆ ಸರ್, ಅದು ಬರುತ್ತೆ ಹೋಗುತ್ತೆ. ಮನುಷ್ಯ ಯಾವತ್ತು ಆಕಾಶದ ತರ ಇರಬೇಕು ಸರ್, ಮುಟ್ಟಕ್ಕಾಗಬಾರ್ದು.